ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೇ ನಾವು ಬೈಕ್ ತೊಗೊಂಡು ಹೊರಟಿದ್ದು ಎಲ್ಲಿಗೆ ಅಂದರೆ ಸೀತಿ ಬೆಟ್ಟ ಅಂತ. ಸೀತಿ ಬೆಟ್ಟ ಇರೋದು ಎಲ್ಲಿ ಅಂದರೆ ಕೋಲಾರದ ಹತ್ರ ಇದೆ. ಕೋಲಾರ ಬೆಂಗಳೂರಿಂದ ನಿಮ್ಗೊಂದು 65 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಅಲ್ಲಿಂದ ಬಂದರೆ ನೀವು ನಿಯರ್ ವೇಮಗಲ್ ಅಂತ ಒಂದು ಏರಿಯಾ ಇದೆ. ವೇಮಗಲ್ ಹತ್ರ ಹೋದರೆ ನಿಮಗೆ ಸೀತಿ ಬೆಟ್ಟ ಅನ್ನೋ ಒಂದು ಲೊಕೇಶನ್ ಸಿಗುತ್ತೆ. ಈ ಬೆಟ್ಟಕ್ಕೆ ನಾವು ಆಗಲೇ ಒಂದು ಸರಿ ಹೋಗಿದ್ದೆ, ಆದರೆ ಬೆಳಗ್ಗೆ ಅವತ್ತು ಹೋಗಿರಲಿಲ್ಲ. ಇವತ್ತು ಬೆಳಗ್ಗೆನೇ ಪ್ಲ್ಯಾನ್ ಮಾಡಿ ನಾವು 4 ಜನ ಬೈಕಲ್ಲಿ ಹೋಗ್ತಾಯಿದ್ವಿ. ಬೆಳಿಗ್ಗೆ ಬೈಕ್ ರೈಡ್ ಮಾಡೋದಂದರೆ ತುಂಬಾ ಸಖತ್ತಾಗಿರುತ್ತೆ. ನೋಡಿ, ನಮ್ಮ ಕೋಲಾರದ ಕಡೆ ಹಳ್ಳಿಗಳೆಲ್ಲ ಹೆಂಗಿದೆ, ಹಳ್ಳಿಗಳ ರೂಟಲ್ಲಿ ಬೈಕ್ ರೈಡ್ ಮಾಡೋದು ಅಂದರೆ ತುಂಬ ಸಖತ್ತಾಗಿರುತ್ತೆ. ನಮಗಂತೂ ತುಂಬ ಇಷ್ಟ ಬೈಕ್ ರೈಡ್ ಮಾಡೋದು ಅಂದರೆ. ಆದರೂ ನಮ್ಮ ಅಂಥ ಹಳ್ಳಿಗಳ ರೋಡಲ್ಲಿ ಬೈಕ್ ರೈಡ್ ಮಾಡೋದಂದರೆ ತುಂಬ ಇಷ್ಟ. ಹಾಗಾಗಿ ಈ ರೋಡಲ್ಲಿ ಹೋದ್ವಿ ನಾವು ಬೆಳಗ್ಗೆನೇ. ಆಲ್ಮೋಸ್ಟು ನಾವು ಹೊರಟಾಗ ಒಂದು 5:30 ಆಗಿತ್ತು. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಒಂದು 6:15 ಆಗಿತ್ತು. ಯಾಕೆಂದರೆ ತುಂಬ ಹತ್ತಿರ ಇರೋದು, ಒಂದು 45 ಮಿನಿಟ್ಸು. ಸೊ ಹಳ್ಳಿ ಒಳಗಡೆ ಹೋಗಬೇಕು. ನೋಡಿ, ಹಳ್ಳಿಗಳೆಲ್ಲ ಏನು ಸಖತ್ತಾಗಿದೆ. ಬೆಳಗ್ಗೆ ಎದ್ದು ಎಲ್ಲರೂ ಇವಾಗ ದನ ಕರುಗಳೆಲ್ಲ ಕಟ್ಟಿ ಅದನ್ನೆಲ್ಲ ಕೆಲಸಗಳು, ಹಳ್ಳೀಲಿ ಕೆಲಸಗಳು ಇರುತ್ತಲ್ಲ ಬೆಳಗ್ಗೆ ಆ ಥರ ಕೆಲಸಗಳು ಎಲ್ಲರೂ ಮಾಡ್ತಾಯಿದ್ದಾರೆ. ಇದು ನೋಡಿ ಒಂದು ಸರಿ ಖುಷಿ ಆಯಿತು ಬೆಳಗ್ಗೆ. ಯಾಕೆಂದರೆ ವಾರ ಪೂರ್ತಿ ಕೆಲಸ ಮಾಡಿ ಒಂಥರ ಬೋರ್ ಆಗೋಗ್ಬಿಟ್ಟಿರುತ್ತೆ ನಮಗೆ. ಅದರಲ್ಲಿ ಈ ಥರ ಒಂದು ಬೈಕ್ ರೈಡು ಬೆಳಗ್ಗೆ ನಮ್ಮ ಹಳ್ಳಿ ವಾತಾವರಣಕ್ಕೆ ಬಂದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಸಖತ್ ಖುಷಿ ಆಗುತ್ತೆ. ಹಾಗಾಗಿ ನಾವು ಬೈಕ್ ರೈಡ್ ಮಾಡ್ಕೊಂಡು ಬಂದಿದ್ದು ಇವತ್ತು ಸೀತಿ ಬೆಟ್ಟಕ್ಕೆ. ಸೀತಿ ಬೆಟ್ಟ ಒಂದು 60 ಕಿಲೋಮೀಟ್ರ್ ಆಗುತ್ತೆ, ನಾನು ಆಗಲೇ ಹೇಳ್ದಂಗೆ. ಸೊ ನಾವು 4 ಬೈಕಲ್ಲಿ ಬಂದಿದ್ವಿ. ಬೆಳಗ್ಗೆನೇ ಹೋಗ್ತಾಯಿದ್ವಿ ಬೆಳಗ್ಗೆ. ಯಾಕೆಂದರೆ ಇವತ್ತು ಭಾನುವಾರ. ಅಲ್ಲಿರೋದು ಪತೇಶ್ವರ ದೇವಸ್ಥಾನ ಮತ್ತು ಭೈರವೇಶ್ವರನ ದೇವಸ್ಥಾನ. ಭಾನುವಾರ ಭೈರವೇಶ್ವರನ ವಾರ ಆಗಿರೋದ್ರಿಂದ ಅಲ್ಲಿ ಭಾನುವಾರ ರಶ್ ಇರುತ್ತೆ. 8-9 ಗಂಟೆ ಮೇಲೆ ಹೋದರೆ ತುಂಬಾ ರಶ್ ಇರುತ್ತೆ. ಹಾಗಾಗಿ ಬೆಳಗ್ಗೆನೇ ಹೋಗಿ ಬೇಗ ಅಲ್ಲಿ ವಾತಾವರಣನ ಎಂಜಾಯ್ ಮಾಡೋಣ ಅಂತ ನಾವು ಬೆಳಗ್ಗೆನೇ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಈ ದೇವಸ್ಥಾನಕ್ಕೆ ತುಂಬ ದೊಡ್ಡ ಇತಿಹಾಸನೇ ಇದೆ. ಯಾಕೆಂದರೆ ಅಲ್ಲಿ ಭಸ್ಮಾಸುರನ ಬೆಟ್ಟ ಅಂತ ಒಂದಿದೆ, ಅದರ ಆಪೋಸಿಟೇ ಒಂದು ಭಸ್ಮಾಸುರನ ಬೆಟ್ಟ ಅಂತಲೂ ಕೂಡ ಇದೆ. ಸೊ ಇವಾಗ ನೋಡಿ, ಇಲ್ಲಿ ಕಾಣುತ್ತಲ್ಲ, ಇದೇ ಭಸ್ಮಾಸುರನ ಬೆಟ್ಟ. ಇದರಿಂದ ಆ ಕಡೆ ಹೋದರೆ ಸೀತಿ ಬೆಟ್ಟ ಸಿಗುತ್ತೆ ನಮಗೆ. ಈ ಜಾಗದ ಇತಿಹಾಸ ಕೇಳಿದ್ರೆ ಒಂದು ಸರಿ ಮೈಯೆಲ್ಲ ಜುಮ್ ಅನ್ನೋದು. ಏನಕ್ಕಪ್ಪ ಅಂದರೆ ಆ ಇತಿಹಾಸ ಹಂಗಿದೆ. ಏನಪ್ಪ ಅದು ಇತಿಹಾಸ ಅಂದರೆ, ಕೃತಯುಗದಲ್ಲಿ ಭಸ್ಮಾಸುರ ಎಂಬ ರಾಕ್ಷಸ ಏನು ಮಾಡ್ತಾನಂತೆ, ಸಹಸ್ರಾರು ವರ್ಷ ಶಿವನ ಬಗ್ಗೆ ತಪಸ್ಸು ಮಾಡ್ತಾನಂತೆ. ಶಿವ ಆ ತಪಸ್ಸಿಗೆ ಮೆಚ್ಚಿ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೀನಿ, ಏನು ವರ ಬೇಕು ಅಂತ ಕೇಳಿದಾಗ ಭಸ್ಮಾಸುರ ಏನು ಕೇಳ್ತಾನಂತೆ ಅಂದರೆ, ನಾನು ಕೈ ಇಟ್ಟರೆ ಆ ಕೈ ಇಟ್ಟ ಜಾಗ ಭಸ್ಮ ಆಗಬೇಕು ಅನ್ನೋ ವರನ ಕೇಳ್ತಾನಂತೆ. ಆಗ ಶಿವ ಕೊಟ್ಟ ಮಾತಿಗೆ ತಪ್ಪಬಾರ್ದು ಅಂತ ಹೇಳಿ, ಆಯಿತು ನಿನ್ನ ಏನು ವರ ಕೇಳಿದೆ ಅದನ್ನು ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ವರನ ಕೊಡ್ತಾನಂತೆ. ಆ ವರ ಕೊಟ್ಟ ಮೇಲೆ ಭಸ್ಮಾಸುರ ಏನು ಮಾಡ್ತಾನಂತೆ, ಆ ವರನ ಚೆಕ್ ಮಾಡೋಕ್ಕೋಸ್ಕರ ಗಿಡ ಮರಗಳ ಮೇಲೆಲ್ಲ ಕೈ ಇಡ್ತಾ ಹೋಗ್ತಾನಂತೆ. ಅದಾದಮೇಲೆ ಅದು ಎಲ್ಲ ಭಸ್ಮ ಆಗ್ತಾ ಹೋಗ್ತಾ ಇರುತ್ತಂತೆ. ಆವಾಗ ಶಿವನ್ನ ಕೇಳ್ತಾನಂತೆ, ನಾನು ಗಿಡ ಮರಗಳ ಮೇಲೆಲ್ಲ ಕೈ ಇಡ್ತಾ ಇದ್ದೀನಿ, ಅದು ಭಸ್ಮ ಆಗ್ತಾಯಿದೆ, ಆದರೆ ಜನರ ಮೇಲೆ ಇಟ್ಟರೆ ಆಗುತ್ತಾ ಅಂತ ಕೇಳಿದಾಗ ಶಿವ ಹೇಳ್ತಾನಂತೆ, ಹೌದು, ನೀನು ಯಾರ ತಲೆ ಮೇಲೆ ಕೈ ಇಡ್ತೀಯ ಅದೆಲ್ಲನೂ ಭಸ್ಮ ಆಗುತ್ತೆ ಅಂತ ಹೇಳ್ತಾನಂತೆ. ಆವಾಗ ಏನು ಮಾಡ್ತಾನಂತೆ ಭಸ್ಮಾಸುರ ಏನು ಮಾಡ್ತಾನೆ, ಇಲ್ಲಿ ಯಾರು ಜನಗಳಿಲ್ಲ ನಾನು ಅದನ್ನು ನೋಡೋದಕ್ಕೆ, ಹಾಗಾಗಿ ನಿನ್ನ ತಲೆ ಮೇಲೇ ಕೈ ಇಡ್ತೀನಿ ಅಂತ ಹೇಳ್ಬಿಟ್ಟು ಶಿವನಿಗೆ ಹೇಳ್ತಾನಂತೆ. ಆವಾಗ ಶಿವನಿಗೆ ಭಯ ಆಗ್ಬಿಟ್ಟು ಅವನೇನು ಮಾಡ್ತಾನಂತೆ, ಅಲ್ಲಿಂದ ಹೋಗಿ ಈ ದೇವಸ್ಥಾನದ ಗುಹೆಯಲ್ಲಿ ಬಚ್ಚಿಟ್ಕೊಡ್ತಾನಂತೆ ಅಂತ ಒಂದು ಇತಿಹಾಸ ಅಲ್ಲಿನ ಗೋಡೆಗಳ ಮೇಲೇ ಬರೆದಿದ್ದಾರೆ. ಅದಾದಮೇಲೆ ಭಸ್ಮಾಸುರ ಶಿವನ ಹುಡುಕೊಂಡು ಬರಬೇಕಾದ್ರೆ ಆ ದಾರಿಲಿ ಕೇಳ್ತಾನಂತೆ ರೈತರನ್ನ, ಇಲ್ಲಿ ಯಾರಾದರೂ ಒಬ್ಬರು ಬ್ರಾಹ್ಮಣ ವ್ಯಕ್ತಿ ಹೋದ್ರಾ ಅಂತ ಕೇಳಿದಾಗ ಅಲ್ಲಿನ ರೈತರು ಶಿವ ಹೋಗಿದ್ದನ್ನು ನೋಡಿ ಆ ಶಿವ ಹೋಗಿದ್ದ ಕಡೆ ಅವರ ತೋರು ಬೆರಳನ್ನ ತೋರಿಸ್ಬಿಟ್ಟು ಭಸ್ಮಾಸುರನಿಗೆ ಹೇಳ್ತಾರಂತೆ, ಈ ಕಡೆ ಹೋಗಿ ಅಂತ. ಇದನ್ನು ಶಿವ ಗೊತ್ತಾಗುತ್ತೆ. ಅಂದರೆ ನಾನು ಬಂದ ಸ್ಥಳವನ್ನು ರೈತರು ತನ್ನ ಭಸ್ಮಾಸುರನಿಗೆ ತೋರಿಸಿದ್ರು ಅಂತ ಹೇಳ್ಬಿಟ್ಟು ಶಿವ ಏನು ಮಾಡ್ತಾನೆ, ರೈತರಿಗೆಲ್ಲ ಒಂದು ಶಾಪ ಕೊಡ್ತಾನಂತೆ, ನಿಮ್ಮ ತೋರು ಬೆರಳು ಕತ್ತರಿಸಿ ಹೋಗಲಿ ಅಂತ ಒಂದು ಶಾಪ ಕೊಡ್ತಾನಂತೆ. ಹಾಗಾಗಿ ಈ ದೇವಸ್ಥಾನದಲ್ಲಿ ದೇವರಿಗೆ ತೋರು ಬೆರಳನ್ನ ಅರ್ಪಣೆ ಮಾಡುವಂಥ ಒಂದು ಇತಿಹಾಸ ಹಿಂದಿನ ಕಾಲದಲ್ಲಿ ಇತ್ತಂತೆ. ಹೀಗೆ ಅತಿ ದೊಡ್ಡ ಇತಿಹಾಸ ಇರುವಂಥ ಒಂದು ಜಾಗ ಈ ಜಾಗ. ಇದರಲ್ಲಿ ಇನ್ನೂ ತುಂಬ ದೊಡ್ಡ ಇತಿಹಾಸ ಇದೆ. ಏನಪ್ಪ ಅಂದರೆ, ಭಸ್ಮಾಸುರ ಹೇಗೆ ಭಸ್ಮ ಆಗಿದ್ದು, ಹೇಗೆ ಭಸ್ಮಾಸುರ ಬೆಟ್ಟ ಅಂತ ಹೇಗೆ ಹೆಸರು ಬಂತು, ಇದೆಲ್ಲ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಲ್ಲಿ ದೇವಸ್ಥಾನದ ಗೋಡೆಗಳ ಮೇಲೆ. ಅದನ್ನೇ ನಾನು ತಿಳ್ಕೊಂಡು ಈ ವಿಡಿಯೋ ಮುಖಾಂತರ ಈ ಒಂದು ಜಾಗದ ಬಗ್ಗೆ ನಾನು ಈ ಒಂದು ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ಒಂದು ವಿಷಯ ಏನು ಹೇಳ್ಬೇಕಂದ್ರೆ, ಇದು ತುಂಬ ಒಳ್ಳೆ ಚೆನ್ನಾಗಿರೋ ಒಂದು ಜಾಗ, ಇತಿಹಾಸ ಇರುವಂಥ ಜಾಗ. ಈ ಜಾಗಕ್ಕೆ ನೀವು ಬೈಕಲ್ಲಿ ಹೋಗ್ಬೋದು. ಬೈಕಲ್ಲಿ ಹೋದರೆ ಸ್ವಲ್ಪ ದೂರ, ತುಂಬ ಜಾಸ್ತಿ ಹತ್ತಬೇಕು ಅಂತ ಏನಿರಲಿಲ್ಲ, ಮೆಟ್ಲಲ್ಲೂ ನೀವು ಹತ್ಕೊಂಡು ಹೋಗ್ಬೋದು. ನಾವು ಹೋಗ್ತಾ ಇರೋದು ಇವಾಗ ಬೈಕ್ ರೂಟು. ರೋಡ್ ಮಾತ್ರ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಆಗಿದ್ದರಿಂದ ಜನ ಯಾರೂ ಇಲ್ಲ.
ಒಂದು ಚಿಕ್ಕ ಕರ್ವ್ ಇರುವಂಥ ರೋಡು, ತುಂಬ ಸಖತ್ತಾಗಿದೆ. ಬೆಳಿಗ್ಗೆನೇ ಬೈಕ್ ರೈಡ್ ಬಂದಿದ್ದು ನನಗಂತೂ ತುಂಬ ಖುಷಿ ಆಯಿತು. ಅದಾದಮೇಲೆ ನಮ್ಮ ಜೊತೆ ಬಂದಿದ್ದು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಖುಷಿಪಟ್ಟರು, ಒಳ್ಳೆ ಜಾಗ ಕರ್ಕೊಂಬಂದೆ ಅಂತ. ನಾನು ಲಾಸ್ಟ್ ಟೈಮ್ ಬಂದಾಗ ನನಗೆ 10 ಗಂಟೆ ಆಗೋಗಿತ್ತು, ಅಷ್ಟರೊಳಗೆ ಬಿಸಿಲಿತ್ತು, ಗೊತ್ತಿರಲಿಲ್ಲ. ಇವಾಗ ನಾನು ಅದಕ್ಕೇ ಬೆಳಗ್ಗೆನೇ ಹೋಗೋಣ ಅಂತ ಬಂದೆ. ಬೆಳಗ್ಗೆ ಬಂದ್ರೂ ನಿಮ್ಗೆ ಯಾವುದೇ ಥರದ ರಿಸ್ಟ್ರಿಕ್ಷನ್ ಇಲ್ಲ. ಬೆಳಗ್ಗೆ ಒಂದು 6 ಗಂಟೆ ಮೇಲೆ ಹೋದರೆ ನಿಮ್ಗೆ ಯಾರನ್ನೂ ಕೇಳೋದು ಇಲ್ಲ. ಹಂಗಾಗಿ ನೀವು ಬೆಳಗ್ಗೆನೇ ಹೋಗಿ ಆ ಗುಡ್ಡದ ಮೇಲೆಲ್ಲ ಓಡಾಡಿಕೊಂಡು ನೀವು ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಇದಕ್ಕೆ ಇನ್ನೊಂದು ಇತಿಹಾಸ ಇದೆ. ಏನಪ್ಪ ಅಂದರೆ ಇದಕ್ಕೆ ಯಾಕೆ ಸೀತಿ ಬೆಟ್ಟ ಅಂತ ಹೆಸರು ಬಂತು ಅಂದರೆ, ಸೀತೆ ರಾಮ ವನವಾಸಕ್ಕೆ ಬಂದಾಗ ಈ ಜಾಗಕ್ಕೆ ಬಂದು ವಿಶ್ರಾಂತಿ ಪಡೆದಿದ್ರಂತೆ. ಹಂಗಾಗಿ ಇದಕ್ಕೆ ಸೀತಿ ಬೆಟ್ಟ ಅಂತ ಹೆಸರು ಬಂದಿದೆ. ಹಂಗಾಗಿ ಇಲ್ಲಿ ಈಗಲೂ ಕೂಡ ಸೀತಾ ಮಾತೆ ಹೆಜ್ಜೆ ಗುರುತುಗಳಿದೆ ಅಂತ ಹೇಳ್ತಾರೆ. ನಾವು ಅಲ್ಲಿ ನೋಡಿದ್ವಿ, ಅಲ್ಲಿ ಬರೆದಿದ್ದಾರೆ ಆ್ಯಕ್ಚುಲಿ ಸೀತಾ ಮಾತೆ ಹೆಜ್ಜೆ ಗುರುತುಗಳು ಅಂತ ಹೇಳಿ. ಈ ಒಂದು ಜಾಗ ತುಂಬ ಸಖತ್ತಾಗಿದೆ. ಕೋಲಾರ ಹತ್ರ ಇರೋದು, ಬೆಂಗಳೂರಿಂದ ಜಸ್ಟ್ 65 ಕಿಲೋಮೀಟ್ರ್. ಯಾರಾದರೂ ಒನ್ ಡೇ ಟ್ರಿಪ್ಪು ಅಥವಾ ಬೈಕ್ ರೈಡ್ ಮಾಡಬೇಕು ಅಂತ ನಿಮ್ಗೇನಾದರೂ ಪ್ಲ್ಯಾನ್ ಇದ್ದರೆ ಈ ಜಾಗಕ್ಕೆ ಪ್ಲ್ಯಾನ್ ಮಾಡಿ, ತುಂಬಾ ಖುಷಿ ಪಡ್ತೀರಾ. ಅದರಲ್ಲೂ ನೀವು ಈಗ ಜಾನ್ವರಿ ಫೆಬ್ರವರಿ ಟೈಮಲ್ಲಿ ಹೋದ್ರಂತೂ ತುಂಬ ಸಖತ್ತಾಗಿರುತ್ತೆ ಸನ್ರೈಸ್ ನೋಡೋದಕ್ಕೆ ಅಂಥ ಒಂದು ಜಾಗ. ಈ ಜಾಗಕ್ಕೆ ಬಂದು ನಾವು ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ 2 ಅವರು ನಾವು ಆ ಗುಡ್ಡದ ಮೇಲೇ ಕೂತಿದ್ವಿ. ಯಾಕೆಂದರೆ ದೇವಸ್ಥಾನ ಓಪನ್ ಆಗೋದು 7:30-8 ಗಂಟೆ ಮೇಲೆ ಅಂತ ಹೇಳಿದ್ರು. ನಾವು ಬಂದಿದ್ದು 7 ಗಂಟೆ ಆಗಿತ್ತು ಅಷ್ಟರಲ್ಲಿ. ಸೊ 1 ಗಂಟೆಗಳ ಕಾಲ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಅಲ್ಲೆಲ್ಲ ಸುತ್ತಾಡ್ತಾ ಇದ್ವಿ. ನೋಡಿ, ಅಲ್ಲಿ ಕಾಣ್ತಾ ಇರೋದು ಭಸ್ಮಾಸುರನ ಬೆಟ್ಟ. ಇದೆಲ್ಲ ಅಲ್ಲಿ ಇರುವಂಥ ಚಿಕ್ಕ ಪುಟ್ಟ ಹಳ್ಳಿಗಳು. ಮೇಲಿಂದ ನೋಡೋದಕ್ಕೆ ತುಂಬ ಸಖತ್ತಾಗಿದೆ ಈ ಜಾಗ. ರೈತರು ಅವರು ತೋರ್ಬೇಳನ್ನ ದೇವರಿಗೆ ಅರ್ಪಿಸ್ತಾ ಇದ್ರು ಅಂತ ನಾನು ಮೊದಲೇ ಹೇಳಿದೆ. ಅದು ಕಾಲಕ್ರಮೇಣ ಕೆಂಪೇಗೌಡರ ಕಾಲದಲ್ಲಿ ಇದು ಅಂದರೆ ಅವ್ರಿಗೆ ಬೆರಳು ಹೋದರೆ ಅಂಗಹೀನರಾದರೆ ಪೂಜೆಗೆ ಅರ್ಹರಲ್ಲ ಅಂತ ಹೇಳ್ಬಿಟ್ಟು ಅದನ್ನು ನಿಲ್ಲಿಸ್ತಾರಂತೆ. ಆ ಬೆರಳಿಗೆ ಇವಾಗ ಏನು ಮಾಡ್ತಾರೆ, ಅದೇ ಥರ ಸಂಪ್ರದಾಯ ಇದೆ. ಆದರೆ ಬೆರಳನ್ನ ಅರ್ಪಣೆ ಮಾಡಲ್ಲ. ಆ ಬೆರಳಿಗೆ ಹೂವನ್ನು ಸುತ್ತಿ ಆ ಹೂವು ಕತ್ತರಿಸ್ತಾರಂತೆ. ಸೊ ಆ ಥರ ಒಂದು ಸಂಪ್ರದಾಯನ ಕೆಂಪೇಗೌಡರ ಕಾಲದಿಂದ ನಡ್ಕೊಂಬಂದಿದೆ. ಸ್ವಲ್ಪ ದಿನ ಆದಮೇಲೆ ಅದನ್ನು ನಿಲ್ಲಿಸಿ, ಬೆರಳನ್ನ ಕಟ್ ಮಾಡೋದನ್ನು ನಿಲ್ಲಿಸಿ ಒಂದು ಹೂವನ್ನು ಕಟ್ ಮಾಡುವಂಥ ಪದ್ಧತಿನ ಜಾರಿಯಲ್ಲಿದೆ. ಈಗಲೂ ಅಲ್ಲಿ ಇದೇ ಥರ ಪದ್ಧತಿ ಇದೆಯಂತೆ. ನನಗೂ ಕೆಲವರು ಹೇಳಿದ್ರು ಕೇಳಿದಾಗ. ಅಂದರೆ ಹೂವನ್ನ ಸುತ್ತಿ ಹೂವನ್ನ ಕಟ್ ಮಾಡ್ತಾರಂತೆ ಅಂತ ಹೇಳಿದ್ರು. ಅದು ನನಗೂ ಸರಿಯಾಗಿ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಆಮೇಲೆ ನಾವು ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಯಾಕೆಂದರೆ ಆಲ್ಮೋಸ್ಟ್ ನಾವು 8:30, 8:45ವರೆಗೂ ಅಲ್ಲೇ ಇದ್ವಿ, 9 ಗಂಟೆ ತನಕ. ಆವಾಗ ದೇವಸ್ಥಾನ ಓಪನ್ ಆಗಿ ದೇವಸ್ಥಾನ ಎಲ್ಲ ಪೂಜೆ ಎಲ್ಲ ಆಯಿತು. ದೇವರ ಪೂಜೆ ಅದನ್ನೆಲ್ಲ ನೋಡಿಕೊಂಡು ನಾವು ಅಲ್ಲಿಂದ ಹೊರಡೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಈ ಒಂದು ಜಾಗ ನಿಜವಾಗ್ಲೂ ತುಂಬ ಸಖತ್ತಾಗಿದೆ. ಒಳ್ಳೆ ಇತಿಹಾಸ ಇರೋ ಜಾಗ. ಇದ್ರ ಬಗ್ಗೆ ನೀವು ಅಲ್ಲಿ ಗೋಡೆಗಳ ಮೇಲೆ ಬರೆದಿರೋದನ್ನು ನೋಡಿದ್ರೇ ನೀವು ತಿಳ್ಕೊಬೋದು. ಇದಿಷ್ಟು ನಮ್ಮ ಇವತ್ತಿನ ಬೈಕ್ ರೈಡ್ ಒಂದು ಜರ್ನಿ, ಈ ವಾರದ ನಮ್ಮ ಬೈಕ್ ರೈಡ್ ಜರ್ನಿ. ಸೊ ನಾವು ಯಾವಾಗಲೂ ಈ ಥರ ಚಿಕ್ಕ ಪುಟ್ಟ ಒಂದೊಂದು ಜಾಗಗಳಿಗೆ ವಾರ ಹೋಗ್ತಾನೆ ಇರ್ತೀವಿ. ಆವಾಗ ನಮಗೆ ಸಂಡೇ ಸ್ಯಾಟರ್ಡೇ ರಜೆ ಸಿಗುತ್ತೆ, ಆವಾಗ ಹೋಗ್ತಾ ಇರ್ತೀವಿ. ನೀವೆಲ್ಲ ಯಾರು ಬೈಕ್ ರೈಡ್ ಮಾಡ್ತಾ ಇರ್ತೀರ, ನಿಮಗೂ ಈ ಥರದ ಪ್ಲೇಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ನೀವು ಯಾವುದಾದ್ರೂ ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ರೆ ಈ ಒಂದು ಜಾಗನ ನೆಕ್ಸ್ಟ್ ನಿಮ್ಮ ರೈಡ್ಗೆ ಪ್ಲ್ಯಾನ್ ಮಾಡಿ. ಬೈಕ್ ರೈಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಬರಬೇಕಾದ್ರೆ ನಮ್ಗೆ ಅಷ್ಟು ಅನಿಸಿಲ್ಲ. ಯಾಕೆಂದರೆ ಒಂದೇ ಸರಿ ನಿಮಗೆ ಅದು ಸ್ವಲ್ಪ ದಿಬ್ಬ ಥರ ಇರುತ್ತೆ. ಬೈಕ್ಗಳು ಹತ್ತೋದಕ್ಕೆ ನೀವು ಫಸ್ಟ್ ಆ್ಯಂಡ್ ಸೆಕೆಂಡ್ ಗೇರಲ್ಲೇ ಬರಬೇಕು. ಇಳಿಯುವಾಗ ಮಾತ್ರ ತುಂಬ ಸಖತ್ತಾಗಿರುತ್ತೆ ಬೈಕ್ ರೈಡ್ ಮಾಡೋದಕ್ಕೆ. ಸೊ ಈ ಜಾಗ ಬೈಕ್ ರೈಡರ್ಸ್ಗೆ ಹೇಳಿ ಮಾಡಿಸಿದ ಜಾಗ. ಹಾಗೆ ಫ್ಯಾಮಿಲಿ ಒನ್ ಡೇ ಪಿಕ್ನಿಕ್ ಅಂತ ಬಂದ್ರೂ ನೀವು ಆ ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ನೀವು ಏನಾದರೂ ತಿಂಡಿ ತಗೊಂಬಂದಿದ್ರು ಅಲ್ಲೇ ತಿನ್ಕೊಂಡು ಆರಾಮಾಗಿ 1-2 ಗಂಟೆಗಳ ಕಾಲ ನಿಮ್ಮ ಫ್ಯಾಮಿಲಿ ಜೊತೆ ಇರ್ಬೋದು ಅಥವಾ ಫ್ರೆಂಡ್ ಜೊತೆ ಇರ್ಬೋದು, ಈ ಜಾಗದಲ್ಲಿ ಎಂಜಾಯ್ ಮಾಡಿಕೊಂಡು ಹಾಗೆ ದೇವರ ದರ್ಶನ ಮಾಡಿಕೊಂಡು ಆ ದೇವರ ಇತಿಹಾಸನ ತಿಳ್ಕೊಂಡು ಹೋಗ್ಬೋದು. ಈ ಜಾಗನ ನಾನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಜಿತಿ ಡೈರಿ.